ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕೊಡಗಿನ ಕೋರಿ ಶ್ವೇತಾ ಚಂಗಪ್ಪ. ಶುರು ಮಾಡೋಣ ಇಂದಿನ ಸಂಚಿಕೆ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಿರುವಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 3. ನಿಮ್ಮ ಕೃಷ್ಣ ಲೀಲೆಗಳನ್ನೆಲ್ಲ ನೋಡ್ತಾ ಇದ್ದೀನಿ. ಯಾರ್ ಕುರಿ ಇವರೆಲ್ಲ? ಶ್ವೇತು, ಯಾರು ಇವ್ರ? ಇವತ್ತೇನ್ ರೌಂಡ್? ಎಕ್ಸ್ ರೌಂಡ್. ಅಳಬುರ್ನೆಲ್ಲ ಸೇರ್ಸ್ಕೊಂಡ್ ಮಾಡ್ತಾ ಇರೋಂತ ರೌಂಡ್ ಇದು. ಅದಕ್ಕೆ ಎಲ್ಲ ಅಳಬುರ್ನ ಎಕ್ಸ್ ಲವರ್ಸ್ನ ಕರ್ಸಿದ್ವಿ. ಈಗ ಪರಿಚಯ ಮಾಡಿಸ್ತೀನಿ ನೋಡಿ ಶ್ವೇತು. ಮಾಡ್ಸಿ. ಇವಳು ಮಂಜುಳಾ ಅಂತ ನನ್ನ ಹೈಸ್ಕೂಲ್ ಡವ್. ಇನ್ನು ಇವಳು ಪರಿಮಳ, ನನ್ನ PUC ಡವ್. ಇನ್ನು ಇವಳು ಶರ್ಮಿಳಾ, ನನ್ನ ಡಿಗ್ರಿ ಡವ್. ಇನ್ನು ಇವಳು ಊರ್ಮಿಳ, ಕೆಲಸ ಮಾಡ್ಬೇಕಾದ್ರೆ ಸಿಕ್ಕದಂತ ಡವ್. ಇನ್ನು ಲಾಸ್ಟ್ ಅಲ್ಲಿ ಅವಳಲ್ಲ ಜುಳ ಜುಳ, ಕತ್ರಗುಪ್ಪೆ ಆಫೀಸ್ ಓಪನ್ ಮಾಡ್ಬೇಕಾದ್ರೆ ಸಿಕ್ಕದಂತ ಡವ್. PhD ಡವ್. ಆಕ್ಚುಲಿ ಒಂದು ವಿಷಯ ಗೊತ್ತಾಗ ನಿಮ್ಗೆ, ಇವರೆಲ್ಲ ನನ್ನ ರಿಜೆಕ್ಟ್ ಮಾಡ್ಬಿಟ್ಟಿದ್ರು. ಈಗ ನಾನು ವರ್ಲ್ಡ್ ವೈಡ್ ಫೇಮಸ್ ಆಗ್ಬಿಟ್ಟಿದ್ದೀನಲ್ಲ, ಅದಕ್ಕೆ ನನ್ನ ಇಷ್ಟಪಟ್ಟು ಅಕ್ಸೆಪ್ಟ್ ಮಾಡ್ಕೊಂಡ್ ಬಂದಿದ್ರು. ಎಲ್ಲ ಕತ್ರಗುಪ್ಪೆ ಆಫೀಸಿಗೆ ಬರ್ತೀನಿ ಅಂದಿದ್ರು. ಇಲ್ಲ ಇಲ್ಲೇ ಬನ್ನಿ ಅಂತ ನಾನೇ ಕರ್ಕೊಂಡು. ಎಲ್ಲಾ ಕಾಲದಲ್ಲೂ ರಿಜೆಕ್ಷನ್ ಏನ? ಶ್ವೇತನು ರಿಜೆಕ್ಟ್ ಮಾಡ್ತಾಳೆ, ಇವರು ರಿಜೆಕ್ಟ್ ಅದು ಯಾಕಮ್ಮ ರಿಜೆಕ್ಟ್ ಮಾಡಿದ್ರಿ? ಇವ್ರು PUC ಇರ್ಬೇಕಾದ್ರೆ ಯಾವಾಗ್ಲೂ ಖಾಲಿ ಥಿಯೇಟರ್ಗೆ ಹೋಗೋಣ, ಖಾಲಿ ಥಿಯೇಟರ್ಗೆ ಹೋಗೋಣ ಅಂತಿದ್ರು. ಅದ್ ಏನಕ್ಕೆ ಹಂಗೆ ಹೇಳ್ತಿದ್ದು ಅಂದ್ರೆ ನನ್ಗೆ ಇಲ್ಲಿವರೆಗೂ ಅರ್ಥ ಆಗ್ಲಿಲ್ಲ ಮೇಡಮ್. ಅದಕ್ಕೆ ಇವ್ರಿಗೆ ಒಂದು ಕೊಟ್ಟು ರಿಜೆಕ್ಟ್ ಮಾಡ್ಬಿಟ್ಟೆ. ಕೇಳಿ ಮೇಡಮ್, ಯಾಕೆ ಖಾಲಿ ಥಿಯೇಟ್ರಿ ಯಾಕೆ ಬೇಕು ಅಂತ ಕೇಳಿ. ನಾನ್ ಕೇಳಲ್ಲಮ್ಮ, ನಾನ್ ಕೇಳಿದ್ರೆ ಬಾಮನ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳ್ತಾರೆ. ನಾನ್ ಕೇಳಲ್ಲ. ಇವ್ರ ಕತೆ ಬೇಡಿ ಮೇಡಮ್, ನನ್ನ ಕತೆ ಕೇಳಿ. ನನಗ್ ಪ್ರಪೋಸ್ ಮಾಡಕ್ ಬಂದ್ಬಿಟ್ಟು ನನ್ನ ತಂಗಿಗೆ ಪ್ರಪೋಸ್ ಮಾಡ್ಬಿಡದಾ? ಅದಕ್ಕೆ ನಾನು ರಿಜೆಕ್ಟ್ ಮಾಡ್ದೆ. ಬೇಡ ಅಂತ ಅವಾಗ ನಿನಗಿಂತ ನಿನ್ ತಂಗಿನೇ ಚೆನ್ನಾಗಿದ್ಲು. ಈಗ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿರೋ ಜುಳ ಜುಳನ್ ಮಾತಾಡ್ಸೋಣ. ಜುಳ ಜುಳ ಎಲ್ಲಿ? ಏನ್ ಗೊತ್ತಾ, ಇವ್ರು ಆಫೀಸಿಗೆ ಕರ್ಕೊಂಡು ಹೋದ್ರು, ನನ್ಗೆ ಕರ್ಕೊಂಡೋಗಿ ಪ್ರಪೋಸ್ ಮಾಡಿದ್ರು. ಇಲ್ಲ ಸರ್, ನಾನು ಇಲ್ಲೇ ನಿಂತ್ಕೊಂತೀನಿ. ಪ್ರೇಮ್ ಸರ್ ಮುಖ ನೋಡಿದ್ರೆ ಮಾತಾಡ್ಬೇಕು ಅನ್ಸುತ್ತೆ, ನಿಮ್ಮನ್ನ ನೋಡಿದ್ರೆ ಮಾತಾಡ್ಬೇಕಂತ ಅನ್ಸಲ್ಲ. ಒಂದ್ ಕೆಲಸ ಮಾಡಿ ಚಿನ್ನ, ಇಲ್ಲೇ ಬಂದ್ಬಿಡು. ಸರ್ ಬೆಸ್ಟ್ ಅದು. ಕಮ್, ನಾವಲ್ಲ ಕಣ, ಅವ್ರು ನಮ್ಮನ್ನ ಆರಿಸ್ಕೊಳ್ಳೋದು. ಉರಿತಾ ಇದೀಯಾ? ಕಂಟಿನ್ಯೂ. ಅದು ಒಂಥರ ಜ್ವಾಲಾಮುಖಿ ತರ, ಯಾವಾಗ್ಲೂ ಉರಿತಾನೇ ಇರುತ್ತದು. ಏನ್ ಗೊತ್ತಾ, ನಿಮ್ ಹೆಸರು ಹೇಳ್ಕೊಂಡ್ಬಿಟ್ಟೆ ಹುಡುಗಿರ್ನ ಪಟಾಯಿಸ್ತಾ ಇರೋದು. ಇದೆಲ್ಲ ಮಾಡ್ತೀಯ ನಿನ್ ಕತ್ರಗುಪ್ಪೆ ಆಫೀಸಲ್ಲಿ? ಹೌದು, ಆಫೀಸ್ ಅಲ್ಲಿ ನಿಮ್ದೇ ಎಲ್ಲ ಇರೋದು. ಕಂಟೆಂಟ್ ಬೇರೆ ಆಗ್ಬಿಡುತ್ತೆ. ಬೊಮ್ಮ ಇಲ್ಲಿ ಬೈ ಕಡೆ ಬಾ, ಈ ಕಡೆ ಬಾ. ಸರ್, ನೀವು 100 ರೂಪಾಯಿ ಆಕ್ಟಿಂಗ್ ಮಾಡು ಅಂತ ಹೇಳಿದ್ರೆ ನಾನು ಸ್ವಲ್ಪ 500 ರೂಪಾಯಿ ಈಗಲೇ ಅಲ್ಲಮ್ಮ ಅದು. ನಮ್ಮ ಆಫೀಸ್ಲಿ ನನಗಿಂತ ಸುಂದರವಾಗಿರೋನು, ದಷ್ಟು ಪುಷ್ಟವಾಗಿರೋನು ಯಾರವನೇ? ಅದು ನಾನೇ. ನೀನದು ನೋಡಿದ್ರೆ ಗೊತ್ತಾಗಲ್ವಾ? ಹ್ಯಾಂಡ್ಸಮ್ ಬಾಯ್. ಹ್ಯಾಂಡ್ಸಮ್ ಇರ್ಲಿ ಕಣೋ, ದಷ್ಟ ಪುಷ್ಟ ಎಲ್ಲೋ. ಬೀಜ ಯಾರು ನಟ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದು ಮರ ಬೆಳೆದ್ಮೇಲೆ ಅದ್ರಲ್ಲಿ ಬಿಡೋ ಹಣ್ಣನ್ನ ಯಾರು ತಿಂತಾರೆ ಅನ್ನೋದು ಇಂಪಾರ್ಟೆಂಟ್. ಓಹೋ, ನನ್ನ ಡೈಲಾಗ್ ನನಗೆ ಹೇಳ್ತಿದ್ಯಲ್ಲ, ನೀನು ಸಖತ್ತಾಗಿ ಬೀಜ ಬಿತ್ತಿದ್ಯಾ ಕಣ ನೀನು. ಹೌದೌದು. ಗರ್ಲ್ಸ್ ಕಮಾನ್, ಬನ್ನಿ ಹೋಣ. ಬೇಕಿತ್ತೇನ್ರಿ ಕುರಿ ನಿಮ್ಗಿದೆಲ್ಲ? ಬಂದಿರೋ ಎಲ್ಲಾ ಹುಡುಗಿರು ಮತ್ತೆ ನಿಮ್ ಕೈ ಕೊಟ್ಬಿಟ್ಟು ಹೊಟ್ಟೋದ್ರಲ್ರಿ. XYZ ಎಲ್ಲ ಹೊಟ್ಟೋದ್ರಲ್ರಿ. ಅಂದ್ರೆ ಹಳುಬ್ರು ರೌಂಡ್ ಅಂದ್ರೆ ಏನ್ ಶ್ವೇತಂಗರೆ? ಅಯ್ಯೋ ದೇವ್ರೇ, ಹಳುಬ್ರು ಅಂತಂದ್ರೆ ಮೈ ಆಟೋಗ್ರಾಫ್ ತರ XYZ ನ ಕರ್ಕೊಂಡ್ ಬರೋದಲ್ಲ ಕುರಿ. ನಮ್ಮ ಜೋಡಿ ನಂಬರ್ 1 ಸೀಸನ್ 1, ಸೀಸನ್ 2, ಈಗ ಪ್ರೆಸೆಂಟ್ ಸೀಸನ್ ಜೋಡಿ 3 ಎಲ್ಲಾರು ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡುವಂತ ರೌಂಡ್ ಇದು ಕುರಿ. ಹಳುಬ್ರು ಅಂದ್ರೆ ಹಂಗ ಶ್ವೇತು. ಮತ್ತೆ ಸ್ವಾಮಿ ಸರ್ ಒಂದ್ 3 ಹುಡುಗಿರ್ ಜೊತೆ ಅಲ್ಲಿ ಆಚೆ ಓಡಾಡ್ತಾ ಇದ್ರು. ಹೇಳ್ಬೇಕು ತಾನೆ ನೀವು, ಹಳಬರು ಅಂದ್ರೆ ಹಳೆ ಕಂಟೆಸ್ಟೆಂಟ್ ಕರ್ಕ ಬರೋದು ಅಂತ. ನೀವ್ ಯಾರೋ ಒಂದ್ 3 ಜನ ಜೊತೆ ಓಡಾಡ್ತಿದ್ರಲ್ಲ, ನಾನು ಕರ್ಕ ಬಂದ್ಬಿಟ್ಟೆ. ಇರಿ ಒಂದ್ ನಿಮಿಷ. ಹಳೆ ಜೋಡಿಗಳೆಲ್ಲ ಪಾಪ ಬಂದು ಆಗ್ಲಿಂದ ವೇಟ್ ಮಾಡ್ತಾ ಇದಾರೆ. ನೀವ್ ನೋಡಿದ್ರೆ XYZ ನ ಕರ್ಕೊಂಡ್ ಆಟ ಆಡ್ತಿದ್ದೀರಾ. ಇಲ್ಲಿ ಜೋಡಿಗಳನ್ನೆಲ್ಲ ಕರೆದು ಬಿಡೋಣ. ಈಗ ಬರ್ಲಿ ಜೋರಾದ ಚಪ್ಪಾಳೆ.
ದಾಂಪತ್ಯದ ಮೂಲಕ ಹೊಸ ಅಧ್ಯಾಯವನ್ನ ಬರೆದಿರುವಂತ 3 ಸೀಸನ್ ನ ಅದ್ಭುತವಾದಂತ ಜೋಡಿಗಳು ಇವತ್ತು ವೇದಿಕೆ ಮೇಲೆ ಇದ್ದಾರೆ. ಎಲ್ಲ ಜೋಡಿಗಳಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಈ ಒಂದು ರೌಂಡ್ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ಪ್ರೇಮ್ ಅವರೇ, ಸೊ ಲಾಸ್ಟ್ ಸೀಸನ್ ಈ ಸೀಸನ್ 3 ಸೀಸನ್ ಜೋಡಿಗಳು ಇಲ್ಲೇ ಇದ್ದಾರೆ. ಬಟ್ ಒಬ್ರಿಗೊಬ್ರು ಅನ್ಯೋನ್ಯತೆ ಇದೆ ಅನ್ನೋದು ಪಕ್ಕದಲ್ಲಿ ನಿಂತ್ಕೊಂಡಾಗಲೇ ಗೊತ್ತಾಗ್ಬಿಡುತ್ತೆ. ಅಂಡ್ ಅಷ್ಟೇ ಎಲ್ಲಾರು ಟ್ಯಾಲೆಂಟೆಡ್ಗಳು. ಸೊ ಇಲ್ಲಿ ಹೊಸ ಜೋಡಿಗಳ ಜೊತೆನಲ್ಲಿ ಅವ್ರ ಟ್ಯಾಲೆಂಟ್ ಯಾವ ರೀತಿ ಪ್ರೂವ್ ಮಾಡ್ತಾರೆ, ಯಾವ ರೀತಿ ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ ಅನ್ನೋ ಎಕ್ಸೈಟಿಂಗ್ ಇಂದ ನೋಡ್ತಾ ಇದ್ದೀನಿ. ಎಲ್ಲಾರು ಚೆನ್ನಾಗಿ ಮಾಡಬೇಕು. ಓಕೆ ಓಕೆ ಮಾಲ್ವಿಕಾ ಮ್ಯಾಮ್, ಕಾಯ್ತಾ ಇದ್ದೀನಿ ಎಲ್ರಂತೆ. ನೋಡಿ ಯಾರು ಬಂದ್ರು. ಚಿದಾನಂದ್, ಕವಿತಾ. ಕವಿತಾ ನೆನಪಿದೀವ ಕವಿತಾ? ಹಲೋ, ನಮ್ಮ ಜೋಡಿ ನಮ್ಮ ನಗೆ ವಿದೂಷಕ ಜೋಡಿ ಚಿದಾನಂದ್ ಸರ್ ಹಾಗೂ ಕವಿತಾ ಮೇಡಮ್. ದಾಂಪತ್ಯದ ಅನುಭವಿ ಜೋಡಿ ಸುನೇತ್ರಾ ಮೇಡಮ್ ಹಾಗೂ ರಮೇಶ್ ಪಂಡಿತ್ ಸರ್. ಕವಿತಾ ನೋಡಿ ಫಸ್ಟ್ ಎಪಿಸೋಡ್ ಅಲ್ಲಿ ಬಂದಿದ್ ಕವಿತಾನ ಅನ್ಸುತ್ತಲ್ಲ. ಸಿ ಹೌ ಶಿ ಇಸ್ ಲುಕಿಂಗ್ ಸೋ ಗಾರ್ಜಿಯಸ್. ಎಸ್, ಎಷ್ಟು ಖುಷಿ ಆಗುತ್ತೆ ಎಲ್ರೂ ನೋಡಕ್ಕೆ. ವೇಟಿಂಗ್. ಓಕೆ ರಾಜೇಶ್ ಸರ್, ಈ ಹೊಸ ಜಡ್ಜಸ್ ಕಡೆಯಿಂದ ಹಳೆ ಕಂಟೆಸ್ಟೆಂಟ್ಸ್ಗೆ ಸ್ವಾಗತ. ಡೂ ಯುವರ್ ಬೆಸ್ಟ್. ಒಳ್ಳೆದಾಗ್ಲಿ. ಛಾಯಾ ಅವರೇ, ನಾನಂತೂ ತಯಾರಾಗಿದ್ದೀನಿ ವ್ಯೂವರ್ಸ್ ಅಲ್ಲಿ ಒಬ್ಳಾಗಿ ನೋಡೋದಕ್ಕೆ. ಐ ಆಮ್ ರೆಡಿ ಫಾರ್ ಅ ಫನ್ ಲವಿಂಗ್ ಅಂಡ್ ಮೆಮೊರಬಲ್ ರೈಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು. ನಮ್ಮೆಲ್ಲ ಜಡ್ಜಸ್ ಹೇಳ್ದ ಹಾಗೆ ಇವತ್ತು ಏನೋ ಒಂದು ಅದ್ಭುತ ಈ ವೇದಿಕೆ ಮೇಲೆ ನಡೆಯೋದಂತೂ ಗ್ಯಾರಂಟಿ. ಒಂದು ಮ್ಯಾಜಿಕಲ್ ಎಪಿಸೋಡ್ ಖಂಡಿತವಾಗ್ಲೂ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೊಮ್ಮೆ ಒನ್ಸ್ ಅಗೇನ್ ನಮ್ಮ ಜೋಡಿಗಳಿಗೆ ಬರ್ಲಿ ಜೋರಾದ ಚಪ್ಪಾಳೆ. ವೆಲ್ಕಮ್. ಜೋಡಿ ಸಮ್ಮಿಲನ ರೌಂಡಿನ ಮೊದಲನೇ ಜೋಡಿಗಳನ್ನ ನಾವೀಗ ವೇದಿಕೆ ಮೇಲೆ ವೆಲ್ಕಮ್ ಮಾಡುವಂತ ಸಮಯ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಡಾನ್ಸಿಂಗ್ ಜೋಡಿ ರುದ್ರಾ ಮಾಸ್ಟರ್ ಹಾಗೂ ಅವರ ಶ್ರೀಮತಿ ನಿರೀಕ್ಷಾ. ಇನ್ನು ಇವರ ಜೊತೆಗೆ ಮಂಜು ಮಾಸ್ಟರ್ ಹಾಗೂ ಅವರ ಶ್ರೀಮತಿ ಅನುಷಾ. ಮಂಜು ಮಾಸ್ಟರ್, ಅನುಷಾ ಅವರೇ, ವೆಲ್ಕಮ್ ಬ್ಯಾಕ್ ಟು ಜೋಡಿ ನಂಬರ್ 1. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಜೋಡಿ ನಂಬರ್ 1 ಆದ್ಮೇಲೆ ನಿಮ್ಮ ಲೈಫ್ ಹೇಗಿದೆ? ಸಖತ್ತಾಗಿದೆ. ಅವಾಗ್ಲೂ ಸಖತ್ತಾಗಿತ್ತು, ಇವಾಗ್ಲೂ ಸಖತ್ತಾಗಿದೆ. ಇವ್ರು ಸ್ವಲ್ಪ ಜಾಸ್ತಿ ಚೇಂಜ್ ಆಗಿದ್ದಾರೆ. ನಾನು ಇರೋ ತರನೇ ಇದ್ದೀನಿ, ಏನೂ ಚೇಂಜ್ ಆಗಿಲ್ಲ. ಬೇರೆ ಎಲ್ಲ ಹಂಗೆ ನಡೀತಾನೆ ಇದೆ. ನನ್ನ ಜೀವನದಲ್ಲಿ ಏನೋ ಒಂದು ಕಲ್ತಿದ್ದೀನಿ, ಇದರಿಂದ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅಂದರೆ ಅದು ಜೋಡಿ ನಂಬರ್ 1 ಶೋನೇ. 100% ಜಗಳ ಆಡ್ತೀವಿ ನಾವು. ಜಗಳ ಆಡಿದಾಗ ಅನ್ಸುತ್ತೆ ಅದು ಇಲ್ಲ ಇವಳ ಜೊತೆ ಒಂದು ಇರೋಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ಆ ಸಿಚುವೇಶನ್ಸ್ ಬರುತ್ತೆ. ಅದ್ರ ಮೇಲೆ ಅದ್ರ ಮೇಲೆ ಜೋಡಿ ನಂಬರ್ 1 ನಮ್ನ ಇವಾಗ್ಲೂ ಒಟ್ಟಿಗೆ ಇಕ್ಸಿರೋದು. ಹೌದು, ಎಷ್ಟು ಮೆಮೊರೀಸ್ ಕೊಟ್ಟಿದೆ ಮ್ಯಾಮ್ ಜೋಡಿ ನಂಬರ್. ಓ ಮೈ ಗಾಡ್, ಲೈಕ್ ಈ ಇಡೀ ವರ್ಷ ಜೋಡಿ ನಂಬರ್ 1 ಮಾಡ್ತೀರಾ ಅಂದ್ರೆ ನಾವು ರೆಡಿ ಇದೀವಿ ಬರಕ್ಕೆ. ಅಷ್ಟು ಚೆನ್ನಾಗಿದೆ. ಅನುಷಾ ಮ್ಯಾಮ್ ಹಸು ಕೊಟ್ಟಿಗೆ ನನ್ನ ಲೈಫಲ್ಲೇ ಮರೆಯಲ್ಲ ಅದನ್ನಂತೂ. ಅಪ್ಪ ಸಗಣಿ